ಹೌದು, ಫಸ್ಟ್ ರೀಲ್ 100K ಓಡಿದೆ. ಫ್ಯೂ ಮಂತ್ಸ್ ಬ್ಯಾಕ್ ನನ್ನ ಫ್ರೆಂಡ್ ಒಂದು ಹೇಳಿದ್ದ, ನಾನು ಅವನಿಗೆ ಅಡ್ವೈಸ್ ಮಾಡ್ತಾ ಇದ್ದೆ. ಆಯ್ತಾ, ಇಷ್ಟು ಅಡ್ವೈಸ್ ನೀನ್ ನಿನ್ ಬಗ್ಗೆ ಯೋಚನೆ ಮಾಡಿದ್ರೆ ನೀನ್ ಗ್ರೋ ಆಗ್ಬೋದು ಅಂತ ಹೇಳಿದ್ದ. ಸೊ ಅದನ್ನ ಮಾಡಿದೆ ಈಗ. ಅಂಡ್ ದಿಸ್ ಇಸ್ ಜಸ್ಟ್ ಫಸ್ಟ್ ಸ್ಟೆಪ್. ಆಯ್ತಾ, ಗ್ರೋ ಆಗೋದು ಆಕ್ಚುಲಿ ಕಷ್ಟ ಅಂತ ನಂಗೆ ಗೊತ್ತು. ಬಟ್ ಇನ್ನೂ ಕಷ್ಟ ಏನ್ ಗೊತ್ತಾ, ಕರೆಕ್ಟ್ ಪಾತ್ರ ಗ್ರೋ ಆಗೋದು. ಅಂದ್ರೆ ಕ್ರಿಂಜ್ ಮಾಡ್ಕೊಂಡು ಚಪ್ರಿ ತರ ಮಾಡ್ಕೊಂಡ್ರೆ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು ರೀಸೆಂಟ್ ಆಗಿ ಜಿ ಕನ್ನಡದಲ್ಲಿ ಏನಾಗಿದೆ ಅಂತ. ಇಬ್ರು ಮಹಾನ್ ವ್ಯಕ್ತಿನ ಕರ್ಸಿದ್ದಾರೆ. ಅವ್ರು ನೀವು ಸುಮ್ಮನೆ ಸರ್ಚ್ ಮಾಡಿ ನೋಡಿ, ಗೂಗಲ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ ಏನಿದೆ ಇನ್ಸಿಡೆಂಟ್ ಅಂತ. ಎಲ್ಲಾ ಟ್ಯಾಲೆಂಟ್ ಅನ್ನ ಬಿಟ್ರು ಅವ್ರಿಬ್ರನ್ನ ಕರ್ಸಿದ್ರು. ರೀಸನ್ ಚೀಪ್ ಎಂಟರ್ಟೈನ್ಮೆಂಟ್, TRP. ಸೊ ರೈಟ್ ಪಾತ್ ಅಲ್ಲಿ ರೈಟ್ ಮೆಸೇಜ್, ರೈಟ್ ಇಂಟೆಂಟ್, ಪ್ರಾಪರ್ ವ್ಯಾಲ್ಯೂ ಅಥವಾ ಒಂದು ಸೆನ್ಸಿಬಲ್ ಕಾಂಟೆಂಟ್ಸ್ ಮಾಡೋದು ತುಂಬಾ ಕಷ್ಟ. ಮಾಡಾದ್ಮೇಲೆ ಅದನ್ನ ರೀಚ್ ಮಾಡಿಸೋದು ತುಂಬಾ ಕಷ್ಟ. ಆರ್ಗ್ಯಾನಿಕ್ ಇವೆಲ್ಲ ಬರ್ತಾ ಇದೆ ಅಂದ್ರೆ ಆರ್ಗ್ಯಾನಿಕ್ ಗ್ರೋತ್ ಇವೆಲ್ಲ. ಸೊ ಜಸ್ಟ್ ಒಂದು ಸ್ಟೆಪ್. ಆಯ್ತಾ, ಐ ಆಮ್ ವೆರಿ ಮಚ್ ಹ್ಯಾಪಿ. ಅಟ್ ದ ಸೇಮ್ ಟೈಮ್ ಐ ಆಮ್ ಹಂಬಲ್ಡ್. ಐ ಆಮ್ ಥ್ಯಾಂಕ್ಫುಲ್ ಫಾರ್ ಎವ್ರಿ ಒನ್ ಹೂ ಶೇರ್ಡ್ ದಿಸ್ ರೀಲ್, ಹೂ ಸಪೋರ್ಟೆಡ್ ಮೀ ಇನ್ ದಿಸ್ ಜರ್ನಿ. ಸೊ ನೋಡಿ, ನಾನು ಇನ್ನೂ ಚೆನ್ನಾಗಿ ಒಳ್ಳೆ ಒಳ್ಳೆ ವ್ಯಾಲ್ಯೂಸ್ ಆ್ಯಡ್ ಮಾಡ್ತೀನಿ. ಐ ಆಮ್ ನಾಟ್ ಇನ್ ಎ ರಶ್, ಐ ಆಮ್ ನಾಟ್ ಇನ್ ಎ ಹರಿ. ಆಗತ್ತೆ, ಟೈಮ್ ಬಂದಾಗ ಆಗತ್ತೆ. ಒಂದೇ ಇಂಟೆನ್ಷನ್, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ, ಕ್ವಾಲಿಟಿ ಮೇಂಟೈನ್ ಮಾಡೋಣ. ಕನ್ಸಿಸ್ಟೆನ್ಸಿ ವರ್ಕ್ ಆಗತ್ತೆ ಯಾವಾಗ ನಿಮ್ಮ ಇಂಟೆನ್ಷನ್ ಕ್ಲಿಯರ್ ಇರಬೇಕು, ಆಮೇಲೆ ನಿಮ್ಮ ಥಾಟ್ಸು ಚೆನ್ನಾಗಿರಬೇಕು, ಆಮೇಲೆ ನೀವೇನು ಹೇಳ್ತೀರಲ್ಲ ಅದು ಇನ್ನೊಬ್ಬನಿಗೆ ಹೆಲ್ಪ್ಫುಲ್ ಥರ ಇರಬೇಕು.